ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. 2020ರಲ್ಲಿ ನಮಗೆ ಮೊದಲ ಹಬ್ಬ ಬಂದು ಮಕರ ಸಂಕ್ರಾಂತಿ ಹಬ್ಬ. ನಾವು ಈ ಹಬ್ಬನ ಹಳ್ಳಿ ಸೈಡು ಯಾವ ರೀತಿ ಆಚರಣೆ ಮಾಡ್ತೀವಿ ಅದನ್ನ ಇವತ್ತು ನಾನು ನಿಮಗೆ ತೋರಿಸ್ತೀನಿ. ಬನ್ನಿ. ಮಕರ ಸಂಕ್ರಾಂತಿಗೆ ಮಾತ್ರ ಹಳ್ಳಿಯಲ್ಲಿ ಈ ತರ ಆಚರಣೆ ಮಾಡ್ತಾರೆ ಅಂತ ಅನ್ಕೊಂಬೇಡಿ. ಪ್ರತಿಯೊಂದು ಹಳ್ಳಿಯಲ್ಲೂ ಏನೇ ಒಂದು ಫಂಕ್ಷನ್ ಅಲ್ಲಿ ಅಥವಾ ಕಾರ್ಯಕ್ರಮ ಇರಲಿ, ಅವರು ಮನೆಯಲ್ಲಿ ಸಾಕಿರುವಂತ ದನ ಕರುಗಳಿಗೆ ಅವರು ಬೇಕಾದಂತ ಸೌಕರ್ಯ ಮಾಡಿಬಿಟ್ಟು ಅದಾದ್ಮೇಲೆ ಅವ್ರ ಫಂಕ್ಷನ್ ಆಗ್ಲಿ ಕಾರ್ಯಕ್ರಮ ಆಗ್ಲಿ ಪ್ರಾರಂಭ ಮಾಡ್ತಾರೆ. ಏನಕ್ಕೆ ಗೊತ್ತಾ ಗೈಸ್? ಏನಕ್ಕಂದ್ರೆ ಉಳ್ಳಾಕಿಲ್ಲ ಅಂದ್ರೆ ಹಸುಗೆ ಹಂಗೆ ಹೋಗ್ಬಿಟ್ರೆ ಫಂಕ್ಷನ್ ಮಾಡಕ್ಕೆ ಬಡ್ಕೊಂತ ಅಂಬ ಅಂಬ ಅಂತ. ಅದೊಂದೇ ಕಾರಣಕ್ಕೆ ಗುರು. ನೀವು ಹುಟ್ಟಿದ್ದೆ ಇವತ್ತನಾ? ಅದಕ್ಕೆ ಸಂಕ್ರಾಂತಿ ಕರೆದ ಹೆಸರು. ನೀನ್ ನೋಡ್ರ ಚೇಂಜ್ ಮಾಡ್ಕೊಂಡಿದ್ಯಾ ಮುದಕುಮಾರ್ ಅಂತ. ಸರಿ, ಇವಾಗ ಜನ ಚೇಂಜ್ ಕೇಳ್ತಾ ಇದ್ದಾರೆ. ಅದಕ್ಕೆ ಇವತ್ತು ನಾನು ನಿಮಗೆ ನಮ್ಮ ಶಂಕರನ್ ವಿಡಿಯೋ ಹಾಕ್ತಾ ಇದ್ದೀನಿ. ಶಂಕರ್ನು ಹಸು ತೊಳಿತಾವ ಅಂದ್ಬಿಟ್ಟು ನಾನು ಬೇಗನೆ ಹೋದೆ ವಿಡಿಯೋ ಮಾಡೋಕ್ಕೆ. ಆದರೆ ಅವ್ರ ಅಪ್ಪ ತೊಳಿತಾವ್ರೆ. ಇನ್ನೊಂದು ಟ್ವಿಸ್ಟ್ ಏನಂತಂದ್ರೆ, ಇದು ಲಾಸ್ಟ್ ಹಸು ಅವ್ರ ಅಪ್ಪ ತೊಳಿತಾ ಇರೋದು. ನಾನು ಇನ್ನೊಂದು ಸ್ವಲ್ಪ ಲೇಟಾಗಿ ಹೋಗಿದ್ರೆ ನನಗೆ ಈ ಹಸು ವಾಶ್ ಮಾಡೋದು ಕೂಡ ವಿಡಿಯೋ ಸಿಗ್ತಾ ಇರಲಿಲ್ಲ. ಎಲ್ಲಕ್ಕೂ ಹೊಸ ಹಾಕೋದು ದರ. ಎಲ್ಲ ಹಸುಗಳು ಸ್ನಾನ ಮಾಡ್ಬಿಟ್ಟು ಇವಾಗ ಬಿಸಿ ಕಾಸ್ತಾ ಇದ್ದಾವೆ. ಈ ಕರೆ ದಾರ ಏನಕ್ಕೆ ಕಟ್ತಾ ಇರೋದು ಅಂತಂದ್ರೆ, ಹಸುಗೆ ಏನು ಹೆಚ್ಚು ಕಮ್ಮಿ ಆಗಬಾರ್ದು. ಹಸು ಟೈಮ್ಗೆ ಕರೆಕ್ಟಾಗಿ ಹಾಲು ಕೊಡಬೇಕು, ಮತ್ತು ಅದು ಕೂಡ ಆರೋಗ್ಯವಾಗಿ ಚೆನ್ನಾಗಿರ್ಬೇಕು ಅಂತ. ಏನಕ್ಕಂದ್ರೆ ಈ ಕಳ್ಳನ ಮಕ್ಕಳು ಇರ್ತಾರೆ ಸ್ವಲ್ಪ ಜನ, ಅವ್ರ ದೃಷ್ಟಿ ಎಲ್ಲ ಬೀಳಬಾರ್ದು ಅಂತ ಮೇನ್ ಕಾರಣಕ್ಕೆ ಈ ಕರೆ ದಾರನ ಕಾಲಿಗೆ, ಹೊಟ್ಟೆಗೆ ಅಥವಾ ಕತ್ತಕ್ಕೆ ಕಟ್ತಾರೆ. ಇದು ಹಸುಗೆ ತಿನ್ಸಕ್ಕ ಇವು ಮತ್ತು ಕಡಿಮೆ ಐತೆ ಸಾಲ್ತ ಹಸುಗಳ ಕೈ 7 ವರ್ಷ ಐತೆ. ಅಟ್ಲೀಸ್ಟ್ ಆಹಾರವೆಲ್ಲ ಕರೆಕ್ಟ್ ತಗೊಬಂದವನೇ. ಇಲ್ಲ ಅಂದಿದ್ರೆ ಹಸುನೇ ಎದ್ದು ಬಂದು ಜಾಡ್ಸಿ ಒದ್ದಿರೋದು. ಕರುಗೆ ಸಿಕ್ಕಿ ಚಾನ್ಸ್ ಅನ್ಬಿಟ್ಟು ಮಣ್ಣು ಬುಕ್ಕೋದಕ್ಕೆ ಸ್ಟಾರ್ಟ್ ಮಾಡ್ತು ಗುರು. ಅಂದಿತರ ಎಷ್ಟು ಬುಕ್ತಿಯ ಬುಕ್ಕು ಅಂತ ಮಣ್ಣು ಇವಾಗ ಕರುಗೆ ಮಾಸ್ಕ್ ಹಾಕಿದಾಯ್ತು ಗುರು. ಚಾಕು ಸಿಕ್ಕಿಲ್ಲ ಅನ್ಬಿಟ್ಟು ಅಲ್ಲಲ್ಲಿ ಕಚ್ಚಕ್ ಹೋದ್ನು, ಅಥವಾ ವಿಡಿಯೋ ಮಾಡ್ತಾ ಇದ್ನಂತ ಅಲ್ಲಲ್ಲಿ ಕಸ್ತಾ ಇದ್ದಾನ ಇವನು. ಎಲ್ಲ ಹಸುಗೆ, ಕುರಿಗೆ, ಕರುಗೆ ಅರ್ಶಿನ ಕುಂಕುಮ ಇಟ್ಟಿದ್ದಾಯ್ತು. ನೆಕ್ಸ್ಟ್ ಇವಾಗ ಪೂಜೆ ನಾವು ಸ್ಟಾರ್ಟ್ ಮಾಡಬೇಕು. ಈ ಕಡೆ ತೋರಿಸು ಮಕನ, ಮಕ ಈ ಕಡೆ ತೋರಿಸ್ಬೇಕು. ಸುಮ್ಮನೆ ಹೆಂಗೆ ಹಿಡ್ಕ, ಇಕ್ಕು ಸುಮ್ಮನೆ ಹೆಂಗೆ ಇಕ್ಕಿವ. ಲೇ ಬಿಡಲೇ ನಾನು ಇವಾಗ ತಾನೇ ಫ್ರೆಶ್ ಆಗಿ ಸ್ನಾನ ಮಾಡ್ಕೊಬಂದಿದ್ದೀನಿ. ಸೋಪು ಕ್ರೀಮ್ ಎಲ್ಲ ಹಾಕೊಬಂದಿದ್ದೀನಿ. ಈ ನನ್ನ ಮಗ ನೋಡ್ರು ನನಗೆ ಇವಾಗ ಮುಖ ತೊಳಕ್ ಬಂದಾನ ಬಡ್ಡಿ ಮಗ. ಬಿಡೋ ಪುಷ್ಟನ್ಲಿಂದ ಲೋ ಕ್ರೀಮ್ ಹಾಕೊಬಂದಿದ್ದೆ. ಕ್ರೀಮ್ ಮೇಲೆ ಎಲ್ಲ ಬಿಟ್ಟಿಕ್ತಾರ. ಮುಂಚೆನೆ ಹೇಳ್ಬರ್ತಾನೆ ತರ ಬಿಟ್ಟಿಕ್ತೀನಿ ಅಂದ್ಬಿಟ್ಟು ನನ್ನ ಕ್ರೀಮೇ ಹಾಕೊಂತಾರಿಲ್ಲ. ಇಟ್ಕಲ್ಲ ನೀನು 3ನೇ ತಗೊಂಡ ಸರ್ದಿದ್ದು. ಅವನು ಅದಕ್ಕೆ ಇದಾಕ್ಬೇಕು ನೋಡ್ಕ. ನಮ್ಮ ಹುಡುಗ ಎಣ್ಸಿ 3ನೇ ಕಿತ್ ಕಣ್ಸವ್ರ ಸಾಮನ್ ಗಡ್ಡೆ ಇದಕ್ಕ ಪೂಜೆ ಮಾಡೋದು ಇವ್ನು ನೋಡಿ ಕಲ್ತ್ಕೊಡ್ರಿ. ಒಂದು ಸುತ್ತಿಕ್ತಾನೆ, ಒಂದು ಹಸು ಹತ್ರ ಹೋಗ್ತಾನೆ, ಒಂದು ಸುತ್ತಿಕ್ತಾನೆ, ನೆಕ್ಸ್ಟ್ ಹಸು ಹತ್ರ ಹೋಗ್ತಾನೆ. ಇದು ಯಾವ ನ್ಯಾಯ ಗುರು? ಮುಖಕ್ಕೆ ಮಾಸ್ಕ್ ಹಾಕ್ಬಿಟ್ಟು ನನಗೆ ಪೂಜೆ ಮಾಡೋದು, ಒಳ್ಳೆ ಕೈ ಕಾಲ ಕಟ್ಟಿ ಹಾಕ್ಬಿಟ್ಟು ಪೂಜೆ ಮಾಡೋದು ಆಯ್ತೆ ಗುರು. ಕಾಸು ಹಾಕೋದು ನಾವೇ, ಕಾಸು ಬಾಸೋದು ನಾವೇ. ಇದೇ ನಮ್ಮ ಉಳಿತಾಯ ಶಾಖೆ. ಯಾವತ್ತೂ ಅಂತ ಇಲ್ಲ. ಡ್ಯಾನ್ಸ್ ಆಗ್ತದೆ ಕಬ್ಬು ಕೊಟ್ರಿ ಟೈಟ್ಗ. ಸುಗ್ಗಿ ಕಾಲದಂತೆ ಸುಗ್ಗಿ ಹಾಡಿನಂತೆ ನೀ ಬಂದೆ ನನ್ನ ಬಾಳಿಗೆ. ಸಂಕ್ರಾಂತಿ ಬಂತು ಮನಸ್ಸಲ್ಲಿ ಮನಸ್ಸು ಎಳ್ಳು ಬೆಲ್ಲ ಬೀರಾಯಿತು. ಕೊಟ್ಟು ತಗೋ ಮಾತಾಯಿತು.